ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ಇದು ಬುಧವಾರದ ಲಾಗ್ ಆಗಿರುತ್ತೆ ರೀ. ಸಂಕ್ರಾಂತಿಗೆ ಏನೇನು ಬೇಕಲ್ಲ ಒಂದಿಷ್ಟು ಐಟಮ್ಸ ತರಿಸ್ಕೊಂಡಿದ್ದೀನಿ ರೀ. ಹೀಗಾಗಿ ಹಿಂದಿನ ದಿನಾನ ಮಂಗಳವಾರನ ಎಲ್ಲ ಸ್ವಲ್ಪ ಡಬ್ಬಿ ಒಳಗೆ ಏನೇನು ಐಟಮ್ಸ್ ಉಳಿದಿರ್ತಾಳ್ರಿ ಅವನ್ನ ಇನ್ನೊಂದು ಡಬ್ಬಿಗೆ ಹಾಕ್ಕೊಂಡು ಒಂದಿಷ್ಟು ಡಬ್ಬಿಗಳೆಲ್ಲ ತಿಕ್ಕಿಟ್ಕೊಂಡಿದ್ನಿ ನೈಟನ್ನು. ಯಾಕಂದ್ರೆ ನೈಟ ತಿಕ್ಕಿಟ್ಬಿಟ್ರೆ ಏನಕ್ಕಾವಂದ್ರೆ ಅವ ನೀಟಾಗಿ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಎಲ್ಲ ಒಣಗಿರ್ತಾವೆ. ಸ್ವಲ್ಪ ಉಳಿದಿರ್ತಾವೆ ಒಂದೊಂದು ಡಬ್ಬಿ ಒಳಗೆ. ಆದ್ರೆ ಅವನೇನು ಮಾಡೋದಂದ್ರೆ ಸಣ್ಣ ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಹಿಂಗೆ ಒಂದಿಷ್ಟು ಸಕ್ಕರೆ ಖಾಲಿಯಾಗಿತ್ತು ರೀ, ಅದಷ್ಟು ತಿಕ್ಕಿಟ್ಕೊಂಡಿದ್ದೆ. ಆಮೇಲೆ ಚಹಾ ಪುಡಿ ಒಂದು ಡಬ್ಬಿ ಒಳಗೆ ಸ್ವಲ್ಪ ಉಳಿದಿತ್ತು, ಅದನ್ನೂ ಒಂದ್ರಾಗ ಹಾಕಿಟ್ಕೊಂಡು ಈ ಥರ ನೈಟೆಲ್ಲ ತಿಕ್ಕಿಟ್ಕೊಂಡಿದ್ನಿ. ಇವಾಗ ಅವಲಕ್ಕಿ ಒಂದು ಸ್ಟೀಲಿನ ಡಬ್ಬಿಗೆ ಹಾಕ್ಕೊಂಡ್ರಿ, ಸಕ್ಕರೆ ಸ್ವಲ್ಪ ಇತ್ತು ಅದನ್ನೊಂದು ಡಬ್ಬಿಗೆ ಹಾಕ್ಕೊಂಡು ಅವನೋದ ಅವೇನು ಅವ್ರ ಜಾಗ ಐತಲ್ರಿ ಅಲ್ಲಿ ಇಟ್ನಿ. ನಿನ್ನೆನ ಏನು ಮಾಡಿದ್ನಿ ಅಂದ್ರೆ ಮಂಗಳವಾರ ದಿನ ಇದೆಲ್ಲ ಇದೆಲ್ಲ ರ್ಯಾಕೆಲ್ಲ ಒರೆಸ್ಕೊಂಡು ಯಾವ್ಯಾವ ಡಬ್ಬಿ ಖಾಲಿ ಆಗಿದ್ವಲ್ರಿ ಅವನ್ನೆಲ್ಲ ತಿಕ್ಕಿ ನೋಡ್ರಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಿ. ಅದ್ರದ್ದು ವಿಡಿಯೋ ನನಗೆ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಒಂದು ಸ್ವಲ್ಪ ಸಂಕ್ರಾಂತಿನೂ ಬಂತು ಮತ್ತು ನಾವು ಯಲ್ಲಮ್ಮ ಗುಡ್ಡಕ್ಕೆ ಸ್ವಲ್ಪ ಹೋಗೋರಿದ್ದೀವಿ ರೀ. ಹೀಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಇವಾಗ ಭಾಳ ದೊಡ್ಡ ಡಬ್ಬಿ ಒಳಗೆ ಸ್ವಲ್ಪ ಏನೇನು ಉಳಿದಿದ್ವಲ್ರಿ ಅವನ್ನೆಲ್ಲ ಸಣ್ಣ ಡಬ್ಬಿಗೆ ಹಾಕಿ ಅವನ್ನ ಖಾಲಿ ಮಾಡ್ಕೊಂಡು ಇಟ್ಕೊಳಕತ್ತೀನಿ. ಬಾಟಲ್ಸ್ನಾಗ ಎಲ್ಲ ರೇಷನ್ ಒಂದು ಸ್ವಲ್ಪ ಖಾಲಿ ಆಯ್ತಂದ್ರೆ ರೀ ನಾ ಏನು ಮಾಡ್ತೀನಿ ಅವನ್ನ ತಿಕ್ಕಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಮತ್ತೊಮ್ಮೆ ಆವಾಗ ಏನಂದ್ರೆ ಏನಾರ ಐಟಮ್ಸ್ ತೊಗೊಂಬಂದ್ರೆ ಸೀದಾ ಹಾಕೊಂಡ್ಬಿಡಕ್ಕೆ ಬರ್ತೈತಿ, ಒಣಗಿ ಬಿಟ್ಟಿರ್ತಾವೆ. ಹೀಗಾಗಿ ಮೊದಲನ ತಿಕ್ಕಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಮತ್ತು ಒಂದೊಂದು ಸರಿ ಏನು ಅನ್ಸತ್ತಂದ್ರೆ ಒಂದೊಂದು ತಿಕ್ಕಿರ್ತೀವಿ ರೀ, ಅವು ಚೆಂದ ಕಾಣ್ತಿರ್ತಾವೆ, ಉಳಿದಿದ್ದು ಹಂಗೆ ಒಂಥರ ಕಾಣಿಸ್ತಿರ್ತಾವೆ. ಅದಕ್ಕೆ ಒಂದೊಂದು ಸರಿ ಏನು ಮಾಡ್ತೀನಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಭಾಳ ಹೊಲಸು ಅನಿಸಿದ್ವು ಅಂದರೆ ಇಲ್ಲಿಕಂದ್ರೆ ಏನು ಮಾಡ್ತೀನಿ ಅವು ಯಾವ್ಯಾವ ಖಾಲಿಯಾಗಿರ್ತಾವಲ್ಲ ಅವನ್ನಷ್ಟ ತಿಕ್ಕಿ ಅವಾಗವಾಗ ಇಟ್ಕೊಂಡ್ಬಿಟ್ಟಿರ್ತೀನಿ ಒಣಗಿಸಿ. ಇವಾಗ ರೆಡ್ ಲೇಬಲ್ ಅದು ಚಹಾ ಪುಡಿನ ಅದನ್ನ ಚಹಾ ಕುಡಿತೀವಿ ರೀ ನಾವು. ಅದು ನ್ಯಾಚುರಲ್ ಕೇರ್ ಇತ್ತು, ಇದೊಂದು ಸಣ್ಣದ ತೊಗೊಂಡು ಬಂದಿದ್ರು. ಯಾಕೋ ನನಗದು ಸೇರ್ವಾತಾಗಿತ್ತು, ಇದನ್ನೂ ಒಂದು ಬಾಟಲ್ಗೆ ಹಾಕಿ ತೆಗೆದಿಟ್ಕೊಂಡೆ. ಇವಾಗ ಮತ್ತು ಸದ್ಕಿನ ರವಾನೂ ಖಾಲಿ ಆಗಿತ್ತು ರೀ. ಮತ್ತು ಸದ್ಕಿನ ರವೆ ಮತ್ತು ಜವಾರಿ ಹೆಸರು ಕಾಳು ಆಮೇಲೆ ಸದ್ಕ ಸ್ವಲ್ಪ ಇವನ್ನೆಲ್ಲ ತೊಗೊಂಡು ಬಂದಿದ್ರು. ಅವನು ಐತಲ್ರಿ ಒಂದೊಂದು ಬಾಟಲ್ಗಳಿಗೆ ಹಾಕಿ ಇವಾಗ ಇಟ್ಕೊಳಕತ್ತೀನಿ. ಅವ ನವನಿ ರೀ, ಇದು ಸದ್ಕಿನ ರವೆ, ಆಮೇಲೆ ಇದು ಸದ್ಕ ರೀ ಆಮೇಲೆ ಇನ್ನೊಂದು ಸ್ವಲ್ಪ ಸದ್ಕ ತೊಗೊಂಬಂದಿದ್ರು. ಮಾದಲಿ ಮಾಡ್ಬೇಕಲ್ರಿ ಮತ್ತು ಸಂಕ್ರಾಂತಿಗೆ, ಅದ್ರ ಸಂಬಂಧ ಅವನ್ನೆಲ್ಲನೂ ಏನು ಮಾಡಾಕತ್ತೀನಿ ಅಂದ್ರೆ ಈಗ ಡಬ್ಬಿಗೆ ಹಾಕಿ ಇಟ್ಕೊಳಕತ್ತೀನಿ. ಇದು ಸದ್ಕಿನ ರವೆ ಇದೊಂದು ಡಬ್ಬಿಗೆ ಹಾಕ್ಕೊಂಡೆ. ಅದೇನಾಯ್ತಂದ್ರೆ ಆ ಡಬ್ಬಿ ಒಳಗೆ ಫುಲ್ ಹಿಡಿಲಿಲ್ರಿ. ಅದು ಏನಾಯ್ತಂದ್ರೆ ಒಂದು ಸ್ವಲ್ಪ ಉಳಿತದ, ಅಷ್ಟು ಉಳಿತು. ಅದನ್ನೇನು ಮಾಡೀನಿ ಅಂದ್ರೆ ತೆಗೆದು ಒಂದು ಡಬ್ಬಿಗೆ ಹಾಕಿಟ್ಕೋತೀನಿ. ಯಾಕಂದ್ರೆ ಈ ಡಬ್ಬ್ಯಾಗಿಂದ ಹಂಗೆ ಇರ್ತೈತಿ, ಮುಂಚೆಗೆ ಅದೇನು ಉಳ್ದಿತ್ತಲ್ರಿ ಅದನ್ನ ಫಸ್ಟ್ ಯೂಸ್ ಮಾಡಿಬಿಟ್ರೆ ಮುಗಿತೈತಿ. ಯಾಕಂದ್ರೆ ಅಲ್ಲೇ ಇಟ್ಟು ಮರೆತ್ವಿ ಅಂದ್ರೆ ಹುಳ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕಾಗಿ ಹಿಂಗೆ ಮಾಡಿರ್ತೀನಿ ನಾನು. ಈ ಥರ ಎಲ್ಲ ಡಬ್ಬಿಗೆ ಹಾಕಿ ಇವಾಗ ತೆಗೆದಿಟ್ಕೊಳಕತ್ತೀನಿ ರೀ. ಖಾಲಿ ಇದ್ದಾಗನ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ನೀಟ್ ಅನ್ನಿಸ್ತೈತಿ. ಎಲ್ಲ ಒಮ್ಮೆ ಮಾಡಾಕಂತ ಬಿಟ್ಬಿಟ್ವಿ ಅಂದ್ರೆ ಭಾಳ ಗಲೀಜು ಅನ್ನಿಸ್ತೈತಿ. ಕಿಚನ್ ಸ್ವಚ್ಛ ಇತ್ತಂದ್ರೆ ಚಲೋ ರೀ, ಇಲ್ಲಿಕ್ಕೆ ಒಂಥರ ಅನ್ನಿಸ್ತೈತಿ. ಇವಾಗ ಏನು ಮಾಡಾಕತ್ತೀನಿ ಅಂದ್ರೆ ಸದ್ಕಿನ ಗೋಧಿ ಆಮೇಲೆ ಸಜ್ಜಿ ತೊಗೊಂಬಂದಿದ್ದೆ ರೀ, ಅವನ್ನೆಲ್ಲ ಒಂದು ಸ್ಟೀಲಿನ ಡಬ್ಬಿಗೆ ಹಾಕಿಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಗಿರ್ನಿ ಕಳಿಸೋರಿ ಇವೆಲ್ಲ. ಹೀಗಾಗಿ ಅವನ್ನ ಅಷ್ಟು ಕವರ್ ತೆಗೆದಿಲ್ಲ, ಹಂಗೆ ಹಾಕಿಟ್ಕೊಂಡ್ಬಿಟ್ಟೆ. ಹಬ್ಬ ಬಂದು ಅಂದ್ರೆ ಎಷ್ಟು ಕೆಲಸ ಮಾಡಿದರೂ ಮುಗಿದಿಲ್ರಿ. ಹಂಗೆ ಕೆಲಸ ಮಾಡ್ಕೋತಾನೆ ಇರ್ಬೇಕು, ಯಾಕಂದ್ರೆ ಹಬ್ಬ ಇರೋದು ಒಂದಿನ. ಬಟ್ ಏನು ಮಾಡೋಕ್ಕಾಗೋದಿಲ್ಲ ರೀ. ಇವಾಗ ಇದನ್ನೆಲ್ಲ ಕ್ಲೀನಿಂಗ ಮತ್ತು ಅವನ್ನೆಲ್ಲ ರೀಸೆಟ್ ಮಾಡ್ಕೊಂಡು ಇವಾಗ ಏನು ಮಾಡಾಕತ್ತೀನಿ ಅಂದ್ರೆ ನಾಷ್ಟಕ್ಕೆ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಳಕತ್ತಿದ್ದೀನಿ ರೀ. ಗೋಧಿ ಶಾವ್ಗೆ ಇದ್ದು ರೀ ಆ ಗೋಧಿ ಶಾವ್ಗೆಲೆ ಶಾವ್ಗೆ ಉಪ್ಪಿಟ್ಟು ಮಾಡ್ಬೇಕು, ಭಾಳ ದಿನ ಆಗಿತ್ತು ಅಂತ ಹೇಳ್ರಿ. ಇವಾಗ ಎಲ್ಲ ವೆಜಿಟೇಬಲ್ಸು ಇದ್ದು ಅವನ್ನೆಲ್ಲ ಏನು ಮಾಡಾಕತ್ತೀನಿ ಅಂದ್ರೆ ಒಂದು ಗಜ್ರಿ ಆಮೇಲೆ ಒಂದು ಕ್ಯಾಪ್ಸಿಕಮ್ ತೊಗೊಂಡೇನಿ ರೀ, ಮತ್ತು ಸ್ವಲ್ಪ ಒಟ್ಟಾಣಿ ಅಲ್ಲ ಇವನ್ನೆಲ್ಲ ಏನು ಮಾಡ್ತೀನಿ ಅಂದ್ರೆ ನಾನು ಉಪ್ಪಿನ ನೀರಾಗ ಹಾಕ್ಕೊಂಡ್ಬಿಡ್ತೀನಿ ರೀ. ಸ್ವಲ್ಪ ನೀಟಾಗಿ ಒಂದು 5 ರಿಂದ 10 ನಿಮಿಷ ಉಪ್ಪಿನ ನೀರಾಗ ಹೋಗೋದ್ಬಿಟ್ರೆ ಎಲ್ಲ ಕ್ಲೀನ್ ಆಗ್ತಾವೆ. ಆಮೇಲೆ ಗಜ್ರಿದ ಮ್ಯಾಗಿಂದೆಲ್ಲ ಪೀಲ್ ತೆಗೆದು ಮತ್ತು ಸ್ವಲ್ಪ ಅಲ್ಲನೂ ಎಷ್ಟು ಬೇಕಾಗತ್ತಲ್ರಿ ಅಲ್ಲ ಅಷ್ಟು ಹಾಕಿ ಎಲ್ಲ ನೀಟಾಗಿ ಒಂದು 5 ನಿಮಿಷ ಬಿಟ್ಟು ಇವಾಗ ಏನು ಮಾಡ್ತೀನಿ ಅಂದ್ರೆ ಅವನ್ನೆಲ್ಲನೂ
ತೊಳೆದ ಇಟ್ಕೊಂಡು ಅವನ್ನೆಲ್ಲ ಏನು ಸಿಪ್ಪಿ ಅವೆಲ್ಲ ಇರ್ತಾವಲ್ರಿ ಅವನ್ನೆಲ್ಲ ಒಂದು ಇದಕ್ಕೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಬಡ ಬಡ ಆಗ್ತೈತ್ರಿ ಜಲ್ದಿ. ಹೀಗೆಲ್ಲ ಒಂದೇ ಕಡೆ ಹಾಕಿ ಇಟ್ಕೊಂಡ್ವಿ ಅಂದ್ರೆ ಏನಾಕೈತಂದ್ರೆ ಅಲ್ಲೊಂದು ಇಲ್ಲೊಂದು ಹೋಗಿದ್ರಿಂದ ಒಂಥರ ಗಲೀಜು ಅನಿಸ್ತೈತಿ. ನನಗಂತೂ ಗ್ಯಾಸ್ ಕಟ್ಟಿ ಕ್ಲೀನ್ ಇದ್ರೆ ಚಲೋ ರೀ. ಅದ್ರ ತುಂಬ ಎಲ್ಲ ಹರಿವಿದ್ರೆ ನನಗೆ ಒಟ್ಟು ಇಷ್ಟ ಆಗಂಗಿಲ್ಲ. ಎಲ್ಲನೂ ಸಿಪ್ಪಿ ತೆಗೆದ ಹಿಂಗೆ ಎಲ್ಲ ಹೆಂಚಿ ಇಟ್ಕೊಂಡಿನಿ ರೀ. ಆವಾಗ ಅದಕ್ಕೆ ಇದು ಶಾವ್ಗೆ ಉಪ್ಪಿಟ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು 2 ಗ್ಲಾಸ್ನಷ್ಟು ನೀರು ಕಾಯಕ್ಕೆ ಇಟ್ಕೊಂಡಿದ್ನಿ. ಮತ್ತು ಬಟಾಣಿ ಗಜ್ಜರಿ ಎಲ್ಲ ಸಣ್ಣಂಗೆ ಚಾಪ್ ಮಾಡಿ ಇಟ್ಕೊಂಡಿದ್ದು ಅವನ್ನೆಲ್ಲ ಒಂದು ಕಡೆ ಒಂದು 5 ನಿಮಿಷ ಕುದಿಲಿ ಅಂತಂದು ಅವನು ಕುದಿಯಾಕೆ ಇಟ್ಕೊಂಡಿದ್ನಿ. ಇವಾಗ ಶಾವ್ಗೆ ಹುರ್ಕೋಬೇಕ್ರಿ. ಶಾವ್ಗೆ ನಾನು ಇಬ್ಬರಿಗೆ ಅಥವಾ 3 ಜನಕ್ಕೆ ಆಗ್ತೈತ್ರಿ ಇದು ಉಪ್ಪಿಟ್ಟು. ಇಷ್ಟು ಮಾಡಾಕತ್ತೀನಿ ಇವಾಗ. ಇದಕ್ಕೆ ಸ್ವಲ್ಪ ಮೊದಲು ಹಂಗೆ ಡ್ರೈ ರೋಸ್ಟ್ ಮಾಡ್ಕೊರಿ, ಎಣ್ಣೆ ಹಾಕ್ಲಾರ್ದ. ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಂಡ್ರು ನಡಿತೈತಿ ಎಣ್ಣೆ ಹಾಕ್ಲಾರ್ದ. ನಾವು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿತೇನೆ ರೀ ಶಾವ್ಗೆ ಎಲ್ಲ. ಈ ಥರ ಸ್ವಲ್ಪ ರೆಡ್ ಕಲರ್ ಆಗ್ಬೇಕ್ರಿ. ಅವ ಭಾಳ ಹೊತ್ತು ಹಂಗೂ ಹುರಿಬಾರ್ದು, ಚಲೋ ಅನ್ಸಂಗಿಲ್ಲ. ಅಷ್ಟೇ ಹುರ್ಕೊಂಡಿರ್ತೇನೆ ನಾನು. ಬೋಗಾನ್ಯಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಿ ರೀ. ಉಪ್ಪಿಟ್ಟು ನೀವು ಯಾವ್ದು ಬೇಕಾದ್ ಮಾಡಿರಿ, ಏನು ಬೋಗಾನಿ ಒಳಗೆ ಮಾಡ್ಬೇಕ್ರಿ ಉಪ್ಪಿಟ್ಟು. ಯಾಕಂದ್ರೆ ಬೋಗಾನಿ ಒಳಗೆ ಟೇಸ್ಟ್ ಚೇಂಜ್ ಆಗ್ತೈತ್ರಿ. ಇವು ಇರ್ತಾವಲ್ರಿ ಬಾಣಲಿ ಅಂತಿರಲ್ಲ ನೀವು, ಆ ಥರ ಬಾಣಲಿ ಒಳಗೆ ಮಾಡ್ಕೊಳ್ಳೋಕ್ಕಿಂತ ಬೋಗಾನಿ ಒಳಗೆ ಉಪ್ಪಿಟ್ಟು ಮಾಡಿದ್ರೆ ಮಸ್ತ್ ರೀ. ನನಗೆ ಇದ್ರಾಗ ನಾ ಜಾಸ್ತಿ ಸಜ್ಕಿನ ರವಾದ ಉಪ್ಪಿಟ್ಟಾಗಲಿ ಸಣ್ಣ ರವಾದಾಗಲ್ರಿ ಶಾವ್ಗೆ ಉಪ್ಪಿಟ್ಟು ಏನು ಬೇಕಾದ ಯಾವ ಉಪ್ಪಿಟ್ಟು ಮಾಡಿದ್ರೂ ನಾನು ಬೋಗಾನಿ ಒಳಗೆ ಮಾಡ್ಕೋತೇನೆ ರೀ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ರೀ. ಅದಕ್ಕೆ ಜೀರಿಗೆ ಸಾಸಿವೆ ಉದ್ದಿನ ಬೇಳೆ ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡು ಅದಕ್ಕೆ ಕರಿಬೇವು ಶುಂಠಿ ಹಾಕ್ಕೊಂಡೇನಿ ರೀ. ಶುಂಠಿನೂ ಸ್ವಲ್ಪ ಬಾಡಿಸ್ಕೋಬೇಕು, ಯಾಕಂದ್ರೆ ಅದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ. ಅದಾದ್ಮ್ಯಾಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಅರ್ಶಿಣ ಪುಡಿ, ಯಾಕಂದ್ರೆ ಬೇಗ ಫ್ರೈ ಆಕತಿ ಅದಕ್ಕೆ. ಇವಾಗ ಏನು ಕ್ಯಾಪ್ಸಿಕಮ್ ಹೆಂಚಿಟ್ಕೊಂಡಿದ್ನಲ್ರಿ ಡೊಣ್ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡೀನಿ. ಹಾಕ್ಕೊಂಡು ಒಂದು 2 ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡ್ಕೊಂಡು ಟೊಮ್ಯಾಟೊ ಹಾಕ್ಕೊಂಡೀನಿ ರೀ. ಟೊಮೆಟೊನೂ ಒಂದು 2 ನಿಮಿಷ ಫ್ರೈ ಮಾಡ್ಕೊರಿ, ಅದೆಲ್ಲ ಫ್ರೈ ಆಗಬೇಕು. ಇವಾಗ ಇವೆಲ್ಲ ಕುದ್ದಿದ್ದು ರೀ ಗಜ್ಜರಿ ಬಟಾಣಿ ಅವನ್ನೆಲ್ಲ ಒಂದು ಬೌಲಿಗೆ ತೊಗೊಂಡು ಇಷ್ಟು ಒಂದು ಬೌಲ್ನಷ್ಟು ಅದಾವ. ಅದಕ್ಕೆ ಅವನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಒಂದು ಸ್ವಲ್ಪ ಫ್ರೈ ಆಗಬೇಕಲ್ಲ, ಅದ್ರ ಜೊತೆ ಮಿಕ್ಸ್ ಆಗಬೇಕವ. ಇವಾಗ ನೀರೂ ಕಾಸಿಟ್ಕೊಂಡಿದ್ನಲ್ರಿ ಅವನು ಹಾಕ್ಕೊಂಡೆ. ಎಲ್ಲ ಕೂಡಿ ಇದು ಟೋಟಲ್ 3 ಜನಕ್ಕಾಗಿತ್ತು ರೀ ಉಪ್ಪಿಟ್ಟು ಮಾತ್ರ ಮಸ್ತಾಗಿತ್ತು. ಇದನ್ನು ಒಂದು 5 ನಿಮಿಷ ಬಿಡ್ಬೇಕ್ರಿ. ಅದು ಕುದಿಯಾಕತ್ತೈತಿ ಇವಾಗ ತಂಪು ದಿನ ಅಲ್ರಿ, ಹಿಂಗಾಗಿ ಕಾಸಿಟ್ರೂ ನೀರು ಜಲ್ದಿ ಆರಿಬಿಡ್ತಾವು. ನಾನು ನೀರು ಕಾಯಿಸಿಟ್ಕೊಂಡಿದ್ನಿ, ಆದರೂ ಸ್ವಲ್ಪ ಆರಿದ್ದು ರೀ. ಕಾಯೋದೂ ಲೇಟ್ ಇವಾಗ, ಮತ್ತು ಆರೋದೂ ಬೇಗ ಆರ್ತೈತೆ. ಅಡುಗೆನೂ ಆಗಿರ್ಬೋದು ನೀರು ಆಗಿರ್ಬೋದು ಏನಾದ್ರೂ ಬಿಸಿ ಮಾಡೋ ಮುಂದೆ ಬೇಗ ಬಿಸಿ ಆಗೋದಿಲ್ಲ ರೀ. ಮತ್ತು ಬಿಸಿ ಮಾಡಿದ್ಮ್ಯಾಗ ಅಡುಗೆ ಮಾಡಿದ್ಮ್ಯಾಗ ಬೇಗ ಆರಿಬಿಡ್ತೈತಿ. ಮತ್ತು ಈಗ ನೋಡಿದ್ರೆ ಬಿಸಿ ಬಿಸಿ ತಿನ್ಬೇಕು ಅನ್ನಿಸ್ತೈತಿ ಚಳಿಗಾಲಕ್ಕೆ. ಇವಾಗ ನೀರು ಹಾಕ್ಕೊಂಡು ಅದಕ್ಕೆ ಶಾವ್ಗೆ ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಅದನ್ನು ಬಾಯಿ ಮುಚ್ಚಿ ಬಿಟ್ಟೆ ಒಂದು 2-3 ನಿಮಿಷ. ಬಿಟ್ಮ್ಯಾಗ ಅದೆಲ್ಲ ಈ ಥರ ಉಮ್ಗೊಂಡಿತ್ತು ರೀ. ಎಲ್ಲ ಫುಲ್ ಸ್ಟೀಮ್ ಆಗಿತ್ತದ. ಆದ್ಮ್ಯಾಗ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಒಂದು ಹಾಕ್ಕೊಂಡ್ರೆ ಮುಗೀತು ರೀ. ಇದನ್ನು ಕೊತ್ತಂಬರಿ ಹಾಕ್ಕೊಂಡು ಒಂದು 2 ನಿಮಿಷ ಮತ್ತು ಬಾಯಿ ಮುಚ್ಚಿ ಇದನ್ನು ಮಾಡಬೇಕು. ಇವಾಗ ಟಿಫಿನ್ ರೆಡಿ ಆಗೈತೆ ರೀ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತ. ಇವತ್ತಿನ ದಿನ ನಂದು ಹಿಂಗಿತ್ತು ರೀ. ನಿಮ್ದು ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ನಿಮ್ಗೇನಾರ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದು ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.